ಅದೆಲ್ಲ ಒಂದು ದೊಡ್ಡ ಕತೆ. ನಾನು ಅಣ್ಣ ಅವತ್ತು ಹೋಟೆಲ್ನಲ್ಲಿ ಒಂದು ಸಣ್ಣ ಇಶ್ಯೂ ಆಯಿತು ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೋದಾಗ ಲಾಕಪ್ಪಲ್ಲಿ ಒಂದು ಮೂಲೆಯಲ್ಲಿ ಸಣ್ಣ ಗುಬ್ಬಚ್ಚಿ ಥರ ಕೂತಿದ್ಲು ಶಾರ್ವರಿ. ಸರ್, ನಾನೇನು ತಪ್ಪು ಮಾಡಿಲ್ಲ, ನನ್ನನ್ನು ಬಿಟ್ಬಿಡಿ ಅಂತ ಗೋಗರಿತಾ ಇದ್ಲು ಇವಳು. ಅದು ನೋಡಿ ಅಣ್ಣಂಗೆ ಪಾಪ ಅನ್ನಿಸ್ತು. ಏನು ಇವಳು ಕತೆ ಅಂತ ಕೇಳ್ದ. ಮಹೇಶ, ಈಗ ಆ ಕತೆ ಎಲ್ಲ ಬೇಕೇನು? ಅಣ್ಣ, ಮಕ್ಕಳು ಕೇಳ್ತಿದಾರಲ್ಲ, ಹೇಳೋದ್ರಲ್ಲಿ ತಪ್ಪೇನಿದೆ? ನಾವು ಇರೋದನ್ನ ಇದ್ದ ಹಾಗೆ ತಾನೇ ಹೇಳ್ತಿದ್ದೀವಿ ಅಲ್ವಾ ಶಾರ್ವರಿ? ಆಗ ಅಣ್ಣ ಇವಳು ಕತೆ ಏನು ಅಂತ ಕೇಳ್ದ. ಇವಳು, ನಾನೊಬ್ಳು ಅನಾಥೆ, ನನಗೆ ಯಾರೂ ಇಲ್ಲ, ಇದ್ದ ಒಬ್ಬ ಅಕ್ಕನೂ ತೀರು ಹೋದ್ಲು, ಅದಕ್ಕೆ ಊರು ಬಿಟ್ಟು ಬೆಂಗಳೂರಿಗೆ ಬಂದೆ, ಕೆಲಸಕ್ಕಾಗಿ ಅಲೀತಿದ್ದೀನಿ. ಹಾಗೆ ಅಲೀತಿರೋವಾಗ ಪೊಲೀಸರು ನನ್ನನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡ್ಬಂದರು ಅಂತ ಹೇಳಲ್ಲು. ಅಣ್ಣಂಗೆ ಪಾಪ ಅನ್ನಿಸ್ತು. SI ಹತ್ರ ಮಾತಾಡಿ ರಿಲೀಸ್ ಮಾಡಿಸ್ತಾ. ಪಾಪ ಒಂಟಿ ಹುಡುಗಿ ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ ಅಂತ ಯೋಚನೆ ಮಾಡಿ ನಮ್ಮ ಹೋಟ್ಲಲ್ಲೇ ಅಣ್ಣ ಒಂದು ಕೆಲಸ ಕೊಟ್ಟ. ಅವತ್ತಿಂದ ಶಾರ್ವರಿ ನಮ್ಮ ಹೋಟ್ಲಲ್ಲಿ ದೋಸೆ ಹಾಕೋಕೆ ಶುರು ಮಾಡಿದ್ಲು. ರೀ, ಈಗ ಯಾಕದೆಲ್ಲ ಸುಮ್ಮನಿರಿ. ಅಯ್ಯ, ನೀನು ಎಷ್ಟು ಚೆನ್ನಾಗಿ ದೋಸೆ ಹಾಕ್ತೀಯ ಅಂತ ಇವ್ರಿಗೆಲ್ಲ ಗೊತ್ತಾಗ್ಬಾರ್ದಾ? ಮಾಮ್, ನೀನ್ ದೋಸೆ ಹಾಕ್ತಿದ್ಯಾ? ಹೇಳಿದ್ದಾಯ್ತಲ್ಲ ಮಹೇಶ್ ಅವರೇ, ಬನ್ನಿ ಕೂತ್ಕೊಂಡು ತಿಂಡಿತೀನಿ. ಅರೆ, ಹೇಳಿದ್ದೆಲ್ಲ ಆಯ್ತು, ಅದಕ್ಕೆ ಈಗ ತಾನೇ ಶುರು ಮಾಡಿದ್ದೀನಿ. ಗರಿ ಗರಿಯಾದ ದೋಸೆ. ಆ ದೋಸೆಗೆ ಎಷ್ಟು ಚೆನ್ನಾಗಿ ಬೆಣ್ಣೆ ಸವರ್ತಿದ್ಲು ಗೊತ್ತಾ? ಬೆಣ್ಣೆ ಸೌರಿ ಖಾರ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಇವಳು. ನಾನು ದಿನ ಅಲ್ಲೇ ಇರ್ತಿದ್ದೆ. ಇವಳು ಮಾಡೋ ದೋಸೆ ತಿಂತಾ ತಿಂತಾ ಜಾರ್ ಬಿದ್ರ? ಕೇಳ್ತೀಯಲ್ಲ, ಇವಳು ಒಳ್ಳೆತನ, ಎಲ್ಲರನ್ನು ಮಾತಾಡ್ಸೋ ರೀತಿ, ಚುರುಕ್ ಬುದ್ಧಿ ಎಲ್ಲ ನನಗೆ ತುಂಬಾನೇ ಇಷ್ಟ ಆಯಿತು. ಕಡೆಗೆ ನಂಗೆ ಗೊತ್ತಿಲ್ಲದೆ ಲವ್ವಲ್ಲಿ ಬಿದ್ದೆ. ಹಾಗಾದ್ರೆ ಅತ್ತೇನು ಪೂರ್ಣಿ ಥರ ಅನಾಥೇನಾ ಚಿಕ್ಕ ಮಾವ? ನೀವು ಅನಾಥ ಹುಡುಗಿನ ಲವ್ ಮಾಡಿದ್ರಾ? ನೀವು ಅಂದ್ಕೊಂಡಿರೋ ಹಾಗೆ ನಾನು ಅನಾಥೆ ಏನಲ್ಲ. ನನಗೆ ನನ್ನವರು ಅಂತ ಇದ್ದರು, ಈಗಲೂ ಇದ್ದಾರೆ. ಆದರೆ ನನ್ನ ಕುಟುಂಬದ ನೆಮ್ಮದಿನ ಹಾಳು ಮಾಡಿದ್ದು ಈ ಮಾಧವ. ಅದೇ ಕಾರಣಕ್ಕೆ ನಾನು ಈ ಕುಟುಂಬಕ್ಕೆ ಬಂದಿತ್ತು. ಆಯ್ತು, ನಾನು ಬಂದು ಅಕೌಂಟ್ ಎಲ್ಲ ಚೆಕ್ ಮಾಡಿ ಸೆಟ್ಲ್ ಮಾಡ್ತೀನಿ. ನಾನೀಗ ನನ್ನ ಮಗಳ ಮನೆಯಲ್ಲಿದ್ದೀನಿ, ಬಂದ ಮೇಲೆ ಎಲ್ಲ ಸೆಟ್ಲ್ ಮಾಡ. ಏನು ರವೀಂದ್ರ ಅವರೇ, ಏನೋ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದೀರಾ? ಇದು ಫೋನು ಎಲ್ಲಿಟ್ಟೆ ಗೊತ್ತಾಗ್ತಾ ಇಲ್ಲ. ಹುಡುಕಿ ಚೆನ್ನಾಗಿ ಹುಡುಕಿ, ಮನೆ ಯಾವ ಮೂಲೆನೂ ಬಿಡಬೇಡಿ. ಆದ್ರೆ ಹುಡ್ಕೋದಕ್ಕೆ ಮುಂಚೆ ನಿಮ್ಮ ಕೈಯಲ್ಲಿರೋ ಫೋನ್ನ ಎಲ್ಲಾದ್ರೂ ಒಂದ್ ಕಡೆ ಬಚ್ಚಿಟ್ಬಿಟ್ಟು ಆಮೇಲೆ ಹುಡುಕಿ. ನೋಡಿ, ಇದೆ ಅನ್ನೋದು ಮರುವು ಅಂತ. ಏನೋ ಈಗ ಇದ್ದಿದ್ದು ನೆನಪು ಇನ್ನೊಂದು ಕ್ಷಣದಲ್ಲಿರಲ್ಲ ನೋಡಿ. ಹೌದು, ನಾನು ಈ ಫೋನ್ ಯಾಕೆ ಹುಡುಕ್ತಿದ್ದೆ ಹೇಳಿ? ಅಲ್ಲ, ಅದೇನೋ ಅಕೌಂಟ್ ಚೆಕ್ ಮಾಡಬೇಕು ಅಂದಿದ್ದು ನನ್ನ ಕಿವಿಗೆ ಬಿತ್ತು. ಕರೆಕ್ಟ್ ಅಕೌಂಟ್ ಚೆಕ್ ಮಾಡಬೇಕಿತ್ತು, ಅದಕ್ಕೆ. ರವೀಂದ್ರ ಅವರೇ, ನೀವು ನಿಮ್ಮ ಮನೆಗೆ ಹೋಗಲ್ವೇನೋ? ಅಯ್ಯೋ, ಹೋಗ್ಬೇಕು, ಸಿಕ್ಕಾಪಟ್ಟೆ ಕೆಲಸ ಇದೆ. ಇನ್ನೊಂದು ದಿವಸ ಆದರೂ ಇರಿ ಅಂತ ಹಠ ಮಾಡ್ತಾ ಇದ್ದಾಳೆ. ಅಂದ್ರೆ ನೀವು ಈ ಮನೆಗೆ ಬಂದು ಇನ್ನೂ ಒಂದಿನನೂ ಆಗಿಲ್ವೇ? ಇಲ್ಲ, ಆಗ್ಲೇ ನನ್ನ ಮಗಳು ಹೇಳಿದ್ಲಲ್ಲ ಇವತ್ತೇ ಬಂದಿದ್ದು ಅಂತ. ದೇವ್ರ ಕೈಲೂ ಕಾಪಾಡಕ್ಕಾಗಲ್ಲ ಈ ಅಪ್ಪನ್ನ.
ಯೋ ಭಗವಂತ, ದಿನಕ್ಕೆ 3 ಸಲ ಒಟ್ಟು ತುಂಬ ಗಡತ್ತಾಗಿ ಊಟ ಮಾಡ್ತಾನೆ. ಅದೇನು ಊಟ ಮಾಡಿದ ನೆನಪಿರುತ್ತೋ ನೆನಪಿರಲ್ವೋ, ಇವನಿಗೆ ಆಗ್ತಿರೋ ಎಲ್ಲ ಊಟದ ಲೆಕ್ಕ ಹಾಕಿದ್ರೆ 10 ವರ್ಷಕ್ಕಾಗತ್ತೆ. ಭಗವಂತ, ಇನ್ನೂ ಏನೇನು ನೋಡ್ಬೇಕಪ್ಪ ಈ ಮನೆಯಲ್ಲಿ. ಏನು ತುಂಬ ಯೋಚನೆ ಮಾಡಿಕೊಂಡು ನಿಮ್ಮಲ್ಲೇ ಮಾತಾಡ್ಕೊ ಇದ್ದೀರಲ್ಲ? ಏನಿಲ್ಲ, ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ. ಮನೇಲಿ ಯಾರು ಹೆಂಗಸ್ರಿಲ್ಲ, ಒಂದು ಸ್ಟ್ರಾಂಗ್ ಬಿಸಿ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಅಷ್ಟೇ ತಾನೇ, ನಾನು ಮಾಡ್ತೀನಿ. ಫಸ್ಟ್ ಕ್ಲಾಸಾಗಿ ಕಾಫಿ ಮಾಡ್ತೀನಿ ನಾನು. ನೀವು ಹಾಂ ಕಾಫಿ ಹಾಂ ನಾನು ಮಾಡಿ ಮೇಲೆ ಇರ್ತೀನಿ. ರವೀಂದ್ರ ಅವರೇ, ತಗೊಂಬಂದು ಕೊಟ್ಬಿಡಿ. ಹೌದಾ? ಸರಿ ಸರಿ. ಆಮೇಲೆ ಕಾಫಿಗೆ ಡಿಕಾಕ್ಷನ್ನು, ಸಕ್ಕರೆ, ಹಾಲು ಎಲ್ಲ ಹಾಕಿ ಮಾಡಬೇಕು. ಆಯ್ತು ಆಯ್ತು, ನಾನು ಮಾಡ್ತೀನಿ. ನಾನು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಏನದು? ಪದಬಂಧ ಬಿಡಿಸ್ಬೇಕಾಗಿತ್ತು. ಸಾರಿ, ಅನಾಥೆ ಅಂತ ಹೇಳಬಾರ್ದಾಗಿತ್ತು. ಕತೆ ಕೇಳ್ತಾ ಕೇಳ್ತಾ ಏನೋ ಫ್ಲೋ ಅಲ್ಲಿ ಹಾಗೆ ಹೇಳ್ಬಿಟ್ಟೆ. ಸಾರಿ ಪೂರ್ಣಿ ಅವರೇ, ಸಾರಿ ಅತ್ತೆ. ಹಾಗೆ ನೋಡೋಕೆ ಹೋದರೆ ಇಡೀ ಜಗತ್ತಲ್ಲಿ ಪ್ರತಿಯೊಬ್ಬನೂ ಅನಾಥನೇ. ಒಂದಷ್ಟು ಕಾಲ ಒಂದಷ್ಟು ಜನ ಜೊತೆಲಿರ್ತಾರೆ ಅಷ್ಟೇ, ಆದರೆ ಬರೋದು ಒಬ್ಬರೇ, ಹೋಗೋದು ಒಬ್ಬರೇ. ಇಲ್ಲ ಮಾಧವ್ ಅವರೇ, ಇಲ್ಲೆಲ್ಲರೂ ಅನಾಥರು ಅನ್ನೋದಕ್ಕಿಂತ ಅನಾಥರಲ್ಲ ಅಂತ ಹೇಳೋದೇ ಸರಿ ಅನ್ಸುತ್ತೆ. ರಕ್ತ ಸಂಬಂಧ ಇರೋರು ನಮ್ಮ ಜೊತೆಲಿ ಇಲ್ಲ ಅಂದ ಮಾತ್ರಕ್ಕೆ ಯಾರು ಅನಾಥರಾಗಲ್ಲ. ನಮ್ಮ ಮೇಲೆ ನಂಬಿಕೆ ಇಟ್ಟೋರು, ನಮ್ಮನ್ನು ಪ್ರೀತಿಸೋರು ನಮ್ಮ ಜೊತೆಲಿ ಇದ್ದಾಗ ಯಾರು ತಾನೇ ಅನಾಥರಾಗ್ತಾರೆ ಹೇಳಿ? ಕರೆಕ್ಟ್ ಅಮ್ಮ. ಶಾರ್ವರಿ ಆಗಲಿ, ಪೂರ್ಣಿ ಆಗಲಿ ಅನಾಥರಲ್ಲ. ಇಂಥ ಮುದ್ದಾದ ಮನಸ್ಸುಗಳ ಜೊತೆ ಬದುಕೋ ಅದೃಷ್ಟ ಅವ್ರ ಕುಟುಂಬದವ್ರಿಗಿರ್ಲಿಲ್ಲ ಅಷ್ಟೆ. ಡ್ಯಾಡ್, ಆಮೇಲೆ ಏನಾಯ್ತು? ನೀವು ಮಾಮಿಗೆ ಪ್ರಪೋಸ್ ಮಾಡಿದ್ರಾ? ಈಗ ಮತ್ತೆ ಕತೆಗೆ ಬರೋಣ. ನಾನು ಇವಳನ್ನ ಇಷ್ಟಪಟ್ಟೆ, ಪ್ರಪೋಸು ಮಾಡಿದೆ. ಇವಳು ಕೂಡ ನಿಮ್ಮ ಮನೆಗೆ ನಾನು ಬರೋದು ಸೌಭಾಗ್ಯ, ನಿಮ್ಮ ಕೈ ಹಿಡಿಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತ ಒಪ್ಕೊಂಡ್ಬಿಟ್ಲು. ಆಮೇಲೆ ಶುರುವಾಯಿತು ಸರ್ಕಸ್ಸು. ಅಣ್ಣನ ಹತ್ರ ಹೇಳೋಕೆ ಭಯ, ಸುಮತಿ ಅದಕ್ಕೆ ಹೇಳಿದ್ರೆ ಅವ್ರು ಒಪ್ಕೋತಾರೆ ಅಂತ ನಮಗೆ ಕಾನ್ಫಿಡೆನ್ಸು. ಆಮೇಲೆ ಚಿಕ್ಕಪ್ಪ? ಆಮೇಲೆ ಅದಕ್ಕೆ ಒಂದೇ ಸಲ ನಮ್ಮ ಪ್ರೀತಿನ ರಿಜೆಕ್ಟ್ ಮಾಡಿಬಿಟ್ರು. ಈ ಮನೆಗೆ ಈ ಹುಡುಗಿ ಸೂಟ್ ಆಗಲ್ಲ, ಬೇರೆ ಯಾವುದಾದ್ರೂ ದೊಡ್ಡ ಸಂಬಂಧ ನೋಡೋಣ ಅಂದ್ಬಿಟ್ರು. ಹಾಗಿದ್ರೆ ನಮ್ಮಮ್ಮ ಚಿಕ್ಕಮ್ಮನ ಒಪ್ಕೊಳ್ಳಿಲ್ವಾ? ಛೇ, ಹಾಗಲ್ಲ. ಒಂದೇ ಸಲ ಪ್ರೀತಿ ವಿಷಯ ಹೇಳಿದ್ವಲ್ಲ, ಅದಕ್ಕೆ ಅವರು ಹಾಗೆ ರಿಯಾಕ್ಟ್ ಮಾಡಿದ್ರಷ್ಟೇ. ಮತ್ತೆ ನೀವೇನ್ ಮಾಡಿದ್ರಿ ಡ್ಯಾಡ್? ಆಮೇಲೆ ನಮ್ಮ ವಿಷಯ ಅಣ್ಣಂಗೆ ಗೊತ್ತಾಯ್ತು. ಏನಂತನೋ ಏನೋ ಅನ್ನೋ ಭಯದಲ್ಲಿ ಅಣ್ಣನ ಹತ್ರ ಹೋದ್ರೆ, ಅಣ್ಣ ಒಳ್ಳೆ ಸೆಲೆಕ್ಷನ್ನು, ನಿನಗಿಷ್ಟ ಆಗಿದ್ದಾಳೆ ಅಂತ ಅಂದಮೇಲೆ ಅವಳೇ ಈ ಮನೆ ಚಿಕ್ಕ ಸೊಸೆ ಅಂತ ಅದಕ್ಕೇನು ಕನ್ವಿನ್ಸ್ ಮಾಡಿ ಮದುವೆ ಮಾಡಿಸೇ ಬಿಟ್ಟ. ಅವತ್ತು ಅಣ್ಣ ಹೂ ಅಂದಿದ್ದಕ್ಕೆ ಶಾರ್ವರಿ ಮನೇಲಿದ್ದಾಳೆ. ಅಣ್ಣಂಗೆ ಶ್ರೀಮಂತಿಕೆ ಆಗಲಿ, ದೊಡ್ಡ ಮನೆತನ ಆಗಲಿ ಯಾವುದೂ ಲೆಕ್ಕಕ್ಕಿರಲಿಲ್ಲ. ಒಳ್ಳೆ ಮನಸ್ಸು, ಕುಟುಂಬ ಕಟ್ಟೋ ಗುಣ ಇವೆರಡಿದ್ರೆ ಸಾಕು ಅನ್ನೋ ದೊಡ್ಡ ಮನುಷ್ಯ ನಮ್ಮ ಅಣ್ಣ. ಅರ್ಥ ಆಯ್ತಾ? ದೊಡ್ಡ ಮನುಷ್ಯರು ಯಾವಾಗಲೂ ದೊಡ್ಡವರೇ ಆಗಿರಲ್ಲ. ಹಾನ್ ಬುದ್ಧಿವಂತರು ಅಂತ ಅನ್ಕೊಳ್ಳೋದು ಅದೇ ತುಂಬ ಡೇಂಜರಸ್ ನೋಡು. ಮಹೇಶ, ಸಾಕು, ಮಾತು ಎಲ್ಲಿಂದ ಎಲ್ಲಿಗೂ ಹೋಗೋದು ಬೇಡ. ಬನ್ನಿ ಎಲ್ರು ಕೂತ್ಕೊಳ್ಳಿ, ತಿಂಡಿ ತಿನ್ನೋಣ. ಹೌದು, ಇವತ್ತು ನೀವಿಬ್ರು ಖುಷಿಯಾಗಿರ್ಬೇಕು. ನಿಮ್ಗೆ ಇಷ್ಟವಾದ ಅಡುಗೆ ನಾನು ಮಾಡ್ತೀನಿ. ನೀವಿಬ್ರು ದೇವಸ್ಥಾನಕ್ಕೆ ಹೋಗಿ ಬನ್ನಿ.
ಅಡುಗೆ ಎಲ್ಲ ನಾನು ಮಾಡ್ತೀನಿ, ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅವರಿಬ್ಬರ ಮಧ್ಯೆ ನಾವ್ಯಾಕಮ್ಮ? ಅಣ್ಣ, ನಾವು ಹೋಗ್ತಿರೋದು ಹನಿಮೂನ್ಗಲ್ಲ, ದೇವಸ್ಥಾನಕ್ಕೆ. ಎಲ್ಲರೂ ಒಟ್ಟಿಗೆ ಹೋದ್ರೇನೆ ಸಂತೋಷ ಜಾಸ್ತಿ. ಆಯ್ತಪ್ಪ, ನಿಮಗೆ ಖುಷಿ ಆಗುತ್ತೆ ಅಂದರೆ ನಾವೆಲ್ಲ ಬರ್ತೀವಿ. ಆದರೆ ಈಗ ಬನ್ನಿ, ತಿಂಡಿ ತಿನ್ನೋಣ. ಬನ್ನಿ. ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದ ಘನತೆನ ಎಷ್ಟು ಈಸಿಯಾಗಿ ಎಲ್ಲರ ಮುಂದೆ ಹರಾಜು ಹಾಕ್ಬಿಟ್ರಲ್ವ. ಆದರೆ ನೀವು ಅಂದ್ಕೊಂಡಿರೋ ಶಾರ್ವರಿನೇ ಬೇರೆ, ನಾನೇ ಬೇರೆ. ನಿಮಗೆಲ್ಲ ನನ್ನ ಬಗ್ಗೆ ಗೊತ್ತಿರೋದು ಅರ್ಧ ಸತ್ಯ ಮಾತ್ರ. ಆದರೆ ನಿಜವಾಗಿ ನನ್ನ ಕತೆ ಏನು, ನನ್ನ ಗುರಿ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಾಗೋದು ಇಲ್ಲ. ಅಕಸ್ಮಾತ್ ಗೊತ್ತಾಗೋ ಸಮಯ ಬಂದರೂ ಅಷ್ಟರಲ್ಲಿ ಇಡೀ ಕುಟುಂಬನೇ ಸರ್ವನಾಶ ಆಗಿರುತ್ತೆ. ಪದಬಂಧ ಮಾಡಿದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂದಿದ್ರು. ಕನ್ನಡದ ಕಂಪು ಸಿನಿಮಾದಲ್ಲಿ ಮನೆ ಮಾಡಿದೆ. ಕಸ್ತೂರಿ ಸಿನಿಮಾದಲ್ಲಿ ಮನೆ ಮಾಡಿದೆ. ಕಸ್ತೂರಿ ನಿವಾಸ 6 ಅಕ್ಷರ, ರೈಟ್. ಅಣ್ಣವ್ರ ಸಿನಿಮಾ ಚಿಕ್ಕಮಗಳೂರಿನ ಬೆಳೆ 2 ಅಕ್ಷರ. ಬೆಳಗ್ಗೆ ಬಿಸಿಯಾಗಿ ಕುಡಿದ್ರೆ ತಲೆ ತಂಪಾಗುತ್ತೆ. ಚಿಕ್ಕಮಗಳೂರಿನ ಬೆಳೆ ಕಾಫಿ 2 ಅಕ್ಷರ, ಬಿಸಿ ಕುಡಿದ್ರೆ ತಂಪಾಗುತ್ತೆ. ವೆರಿ ಗುಡ್. ಕಾಫಿ ವೆರಿ ಗುಡ್. ಕಾಫಿ. ಅರೆ, ಕಾಫಿಗೆ ಅಂತ ಹಾಲು ಇಟ್ಟಿದ್ದೆ, ಏನಾಯ್ತು ಏನು? ಅಯ್ಯೋ, ಹಾಲೆಲ್ಲ ಉಕ್ಕೋಗಿದೆ. ಮೊದಲು ಕಾಫಿ ಮಾಡಿಬಿಡ್ತೀನಿ, ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಲೈಟರ್ ಎಲ್ಲೋಯ್ತು? ಇಲ್ಲಿದೆ. ಒಂದು ಲೋಟ ಕಾಫಿ ಮಾಡ್ಕೊಂಬ ಅಂತ ಹೇಳಿ ಎಷ್ಟೊತ್ತಾಯ್ತು ಈ ಅಪ್ಪಂಗೆ. ಅದೇನು ಕಾಫಿನೇ ಮಾಡ್ತಿದ್ದಾರೋ, ಕಾಫಿ ಬೀಜ ಕುಟ್ತಾ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ಸೊಗ್ಲಾಡಿ, ಏನಮ್ಮ ಗ್ಯಾಸ್ ವಾಸನೆ ಬರ್ತಾ ಇದೆ? ಗ್ಯಾಸ್ ಏನಾದ್ರು ಲೀಕ್ ಆಗಿದೆಯಾ? ಹೌದು, ಇದು ಗ್ಯಾಸ್ದೇ ವಾಸನೆ. ನಿನ್ ತಂದೆ ನಾನು ಎಷ್ಟು ಬೇಡ ಅಂದ್ರು ಕಾಫಿ ಮಾಡ್ಕೊಂಡ್ಬರ್ತೀನಿ ಅಂತ ಒಳಗೋದ್ರಮ್ಮ. ಯಾಕೆ ಗ್ಯಾಸ್ ಆನ್ ಮಾಡೋದಕ್ಕೆ ಹೋದ್ರಿ? ಕಾಫಿ ಮಾಡೋಣ ಅಂತ ಹೋದೆ. ನಾನು ಎಷ್ಟು ಬೇಡ ಅಂದ್ರು ನೀವ್ ಯಾಕೆ ಕಾಫಿ ಮಾಡಕ್ ಬಂದ್ರಿ? ಕೇಳಿದ್ದಿದ್ರೆ ನಾನು ಮಾಡ್ಕೊಡ್ತಾ ಇರ್ಲಿಲ್ವಾ? ಈಗ ಸೋಗಲಾಡಿ ಇದ್ದಾಳೆ, ಅವಳನ್ನು ಕೇಳ್ಬೋದು, ಅಥವಾ ನಾನಿದ್ದೀನಿ ನನ್ನ ಕೇಳ್ಬೋದಲ್ಲ. ನೀವೇ ಯಾಕೆ ಮಾಡೋಕ್ಕೆ ಹೋದ್ರಿ? ನೋಡಿ, ಇನ್ನು 2 ನಿಮಿಷ ನಾವೇನಾದ್ರು ತಡವಾಗಿ ಬಂದಿದ್ದಿದ್ರೆ ಇಡೀ ಮನೆ ಹೊತ್ಕೊಂಡು ಹುರಿದು ಹೋಗಿರೋದು. ನಾವೆಲ್ಲ ಸುಟ್ಟು ಬೆಂದು ಹೋಗ್ತಾ ಇದ್ವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ನಾನು ಇತಿಹಾಸ ಸೇರ್ಕೊಂಡ್ಬಿಡ್ತಿದ್ದೆ. ಅಪ್ಪ, ಇತಿಹಾಸ ಸೇರುವಂಥ ಮಹಾಘನಂದಾರಿ ಕೆಲಸ ನೀನೇನು ಮಾಡಿಲ್ಲ. ದಯವಿಟ್ಟು ಏನೋ ಅರ್ಥವಾಯ್ತು. ನೋಡಿ ಬೀಗ್ರೆ, ನಿಮ್ಗೇನಾದ್ರು ಬೇಕಾದರೆ ಈಗ ಸೋಗಲಾಡಿದ್ದಾಳೆ, ನಾನಿದ್ದೀನಿ, ನಮ್ಮನ್ನು ಕೇಳಿ. ನಿಮ್ಮ ಕಾಫಿ ತಾನೇ ಬೇಕು, ಅವ್ರು ತಂದು ಕೊಡ್ತಾರೆ. ನೀವು ಹೋಗಿ ಆರಾಮ ಮಾಡ್ಕೊಳ್ಳಿ. ಹೋಗಿ ಬೀಗ್ರೆ.
ನಮ್ಮ ಮಗಳು ನಮ್ಮಷ್ಟೇ ಎತ್ತರಕ್ಕೆ ಬೆಳೆದಿದ್ದಾಳೆ. ಈಗಲೂ ಮದುವೆ ಹೆಣ್ಣು ಇದ್ದಂಗಿದೆಯಲ್ಲ ನೀನು, ಹೇಗೆ ಸಾಧ್ಯ? ಸುಮ್ಮನಿರ್ತೀರಾ? ಏನೋ ಆಗಿದೆ ನಿಮಗೆ. ಬೆಳಿಗ್ಗೆನೆ ಮಾತಾಡ್ತಿದ್ದೀರಾ ಹೀಗೆಲ್ಲ. ನನಗೇನೂ ಆಗಿಲ್ಲ. ನಿನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊತಿದ್ದೀನಿ. ನಿನ್ನ ಅಂದಾನ ಆರಾಧಿಸ್ತಿದ್ದೀನಿ. ಸೌಂದರ್ಯ ಅನ್ನೋ ಪದ ನಿನ್ನನ್ನು ನೋಡೇ ಸೃಷ್ಟಿ ಮಾಡಿದ್ದೇನೋ ಅಂತ ಅನ್ನಿಸ್ತಿದ್ದೆ ನನಗೆ. ಛೇ, ಇಷ್ಟು ದಿನ ನನಗೆ ಅರ್ಥನೇ ಆಗಲಿಲ್ಲ. ಬಹುಶಃ ನಾನೇ ಸರಿಯಾಗಿ ನೋಡಿರಲಿಲ್ಲ ಅಂತ ಅನ್ಸುತ್ತೆ. ಮದುವೆ ಆಗಿ ಬಂದಾಗಿಂದನೂ ನಿನ್ನ ಮೇಲೆ ಕಣ್ಣಿಟ್ಟಿರ್ಬೇಕಾಗಿತ್ತು ನಾನು. ಕಣ್ಣಿಟ್ಟಿರ್ಬೇಕಿತ್ತು ಅಂದರೆ? ಇನ್ನೇನು ಮತ್ತೆ, ಮನೆ ಕೆಲಸ ಅದು ಇದು ಅಂತ ನನ್ನ ಗಮನ ಎಲ್ಲ ಬೇರೆ ಕಡೆನೇ ಇತ್ತು. ಇಂಥ ಅಂದಾನ ಕಣ್ತುಂಬಿಕೊಳ್ಳದೆ ಲಾಸ್ ಮಾಡ್ಕೊಂಬಿಟ್ನಲ್ಲ ಅಂತ ಅಷ್ಟೆ. ಈಗಲೂ ನಾನೆಲ್ಲೂ ಹೋಗಿಲ್ಲ, ನಿಮ್ಮ ಜೊತೆನೇ ಇದ್ದೀನಿ. ಸಾಕಾಗುವಷ್ಟು ನೋಡಿ. ಅಲ್ಲ, ಈಗಲೂ ನೀನು ನನ್ನ ಜೊತೆಗಿದ್ರು ಕಳೆದೋದ ಕಾಲ ಮತ್ತೆ ಬರಲ್ವಲ್ಲ ಅನ್ನೋದು ಬೇಜಾರು. ರೀ, ನಾನು ಅಷ್ಟೊಂದು ಚೆನ್ನಾಗಿದ್ದೀನಾ? ಹೇಳಕ್ಕಾಗದೇ ಇರೋಷ್ಟು. ಆದರೆ ಈ ಅಂದದ ಹಿಂದೆ ಇನ್ನೊಂದು ರೂಪ ಇದೆ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ನೀನು ಹೀಗೆಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನೇನು ಮಾಡಿದೆ? ಕೊರಕೆ ಹೊಡಿತೀಯಲ್ಲೇ. ಹಗಲಲ್ಲಿ ಹೆಣ್ಣು ಬೊಂಬೆ ಥರ ಕಾಣಿಸಿದ್ರು ರಾತ್ರಿ ಗೊರಕೆ ಹೊಡೆಯುವಾಗ ಸಾಕು, ಇನ್ನೇನು ಹೇಳಬೇಡಿ. ಇನ್ನೇನು ನಿದ್ದೆ ಮಾಡೋದಕ್ಕೆ ಬಿಡಲ್ವಲ್ಲ ನೀನು? ನಾನೇನು ಗೊರಕೆ ಹೊಡಿಯಲ್ಲ. ಸ್ವಲ್ಪ ಜೋರಾಗಿ ಉಸಿರಾಡಿದ್ದು ನಿಮಗೆ ಗೊರಕೆ ಥರ ಕೇಳಿಸಿರುತ್ತೆ ಅಷ್ಟೆ. ಹೌದೌದು, ನೀನು ಉಸಿರಾಟನೇ ಡೇಂಜರ್ ಬಿಡು. ಆದರೂ ನೀನು ಗೊರಕೆ ಹೊಡೆದಿದ್ದಕ್ಕೆ ಸಾಕ್ಷಿ ಇದೆ ನನ್ನ ಹತ್ರ. ಕೇಳಿಸ್ಕೊ. ಏನು ಕೇಳಿಸ್ತಾನೆ ಇಲ್ಲ, ಇದಕ್ಕೆಲ್ಲ ಗೊರಕೆ ಅಂತಾರ? ವೇಟ್ ಮಾಡು, ಸರಿಯಾಗಿ ಕೇಳಿಸ್ಕೊ. ರೀ, ಯಾರೇ ಮಲಗಿದ್ರು ಇಷ್ಟು ಶಬ್ದ ಬಂದೇ ಬರುತ್ತೆ. ಒಂದು ಬಲಿ ಬೀಳಬೇಕು, ಆದಷ್ಟು ಬೇಗ ಬೀಳಬೇಕು, ಬಲಿ ಹಾಕಬೇಕು. ಇರು, ಕೇಳಿಸ್ಕೊ, ಸತ್ಯ ಕೇಳಿಸ್ಕೊ. ಒಂದು ಬಲಿ ಅಲ್ಲ, 3 ಬಲಿ ಬೀಳಬೇಕು. ರಕ್ತ ಹರಿಬೇಕು. ನಂದಗಿರಿಯ ಶಾಂಭವಿ ಹೊಳೆಯಲ್ಲಿ ರಕ್ತ ಹರಿಬೇಕು. ಶಾರ್ವರಿ, ಇದೇನು ರಕ್ತ ರಕ್ತ ಅಂತ ಕನ್ವರಿಸ್ತಿದೀಯಾ? ಕೋಳಿ ರಕ್ತನ, ಕುರಿ ರಕ್ತನ? ನನಗೇನು ಗೊತ್ತು ರೀ. ನಿದ್ದೆಯಲ್ಲಿ ಕನಸು ಕಂಡಿರ್ತೀನಿ, ಕನಸಲ್ಲಿ ಕನ್ವರ್ಸಿರ್ತೀನಿ. ನಂದಿಗಿರಿಯಲ್ಲಿ ಕಾಡಿನ ದೇವತೆ ಇದ್ದಾರಲ್ಲ, ನಮ್ಮ ತೋಟದಲ್ಲಿ ಕೆಲಸ ಮಾಡೋರು ಪ್ರತಿ ವರ್ಷ ಅಲ್ಲಿಗೆ ಹೋಗಿ ಬಲಿ ಕೊಡ್ತಾರೆ. ಸೊ ಕನಸಲ್ಲಿ ಅಲ್ಲಿ ಹೋಗಿರಬೇಕು, ಹಾಗೆ ಕನ್ವರ್ಸಿರಬೇಕು. ಅದಕ್ಕೆಲ್ಲ ಅರ್ಥ ಹುಡ್ಕೊಂಡು ಕೂರಕ್ಕಾಗತ್ತಾ? ಆದರೂ ಮನಸ್ಸಲ್ಲಿರೋದೆಲ್ಲ ಕನಸಲ್ಲಿ ಬರುತ್ತೆ ಅಂತ ಎಲ್ಲೋ ಓದಿದ್ದೀನಿ. ಹೋಗ್ಲಿ ಬಿಡು, ಅಷ್ಟೊಂದು ಡೀಪಾಗಿ ಕನಸು ಕಾಣಬೇಡ. ನೀನು ಆ ರೀತಿಯೆಲ್ಲ ಮಾಡೋದು ನೋಡಿ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಎಲ್ಲಿ ನನ್ನನ್ನು ಬಲಿ ತಗೊಂಡ್ಬಿಡ್ತೀಯೋ ಅಂತ ಅನಿಸಿತ್ತು. ಏನ್ರಿ ನೀವು? ನಾನು ಅಂಥವಳ? ನೀನು ಅಂಥವಳೆ, ಯಾವತ್ತೋ ಬಲಿ ತಗೊಂಡ್ಬಿಟ್ಟಿಯಲ್ಲ ಅಲ್ವಾ? ಮತ್ತೆ ಈ ಪ್ರೇಮದ ಕುರಿನ ನಿನ್ನ ಅಂದದ ಕತ್ತಿಯಿಂದ ಬಲಿ ತಗೊಂಡ್ಬಿಟ್ಟಿಯಲ್ಲ, ಕಣ್ಣಲ್ಲೇ ಕೊಂದ್ಬಿಟ್ಟಿಯಲ್ಲೇ. ನಿಮ್ಗೆ ಹೀಗೆ ಮಾತಾಡಕ್ ಬಿಟ್ರೆ ದಿನ ಎಲ್ಲ ಹೀಗೆ ಮಾತಾಡ್ತಾನೆ ಇರ್ತೀರ. ನಿನ್ನ ಬಗ್ಗೆ, ನಿನ್ನ ಅಂದದ ಬಗ್ಗೆ ಮಾತಾಡೋದಕ್ಕೆ ಒಂದು ದಿನ ಎಲ್ಲ ಎಲ್ಲಿ ಸಾಕಾಗುತ್ತೆ ಶಾರ್ವರಿ? ಹಾಗಂತ ಎಲ್ಲ ಇಲ್ಲೇ ಕುತ್ಕೊಂಡು ಮಾತಾಡೋಕ್ಕಾಗತ್ತಾ? ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಮನೆಯವ್ರನ್ನೆಲ್ಲ ಒಪ್ಸಿದ್ದೀರಾ. ಹೋಗಿ ನೋಡಿ, ಅವ್ರು ರೆಡಿ ಆಗಿದ್ದಾರೆ ಅಂತ. ನಾನು ಹೋಗಿ ರೆಡಿ ಆಗ್ತೀನಿ, ನೋಡಿ ಹೋಗಿ. ನೀವು ಮೊದಲು ಹೊರಡಿ, ಬನ್ನಿ, ಹೊರಡಿ 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 ಹೊರಡಿ.
ಶಾರ್ವರಿ